ಕೊಯಂಬತ್ತೂರಲ್ಲಿ ಸೆಕೆಂಡ್ ಡೇ ನಮ್ಮ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ದೋಸೆ ಆಗಿತ್ತು. ಸೊ ನಮ್ಮವರು ಬಂದರು. ಅದಾದಮೇಲೆ ನಾವು ಪೋತೀಸ್ ಹೋಗಿದ್ವಿ, ಕೊಯಂಬತ್ತೂರು ಪೋತೀಸ್ಗೆ. ಆಮೇಲೆ ಮೆಹಂದಿ ಹಾಕ್ಸ್ಕೊಂಡೆ ನಾನು. ನನ್ನ ಮದುವೆ ಕೂಡ ಹಿಂಗೆ ಹಾಕ್ಸ್ಕೊಂಡಿರಲಿಲ್ಲ, ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಅವ್ರು ನೋಡಿ ವಾರ್ನಿಂಗ್ ಕೊಡ್ತಿದ್ದಾರೆ. ಈಗ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೆಡ್ನೆಸ್ಡೇ ಮಾರ್ನಿಂಗ್ ಬ್ಲಾಗ್. ಸೊ ಇವತ್ತು ಮಾರ್ನಿಂಗ್ 8:30 ಎದ್ದು ನಾನು ಬೇಗ ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮವರು ಆಫೀಸ್ ಕೆಲ್ಸದ ಮೇಲೆ ಹೋಗಬೇಕು. ಶರ್ಟ್ ಐರನ್ ಮಾಡ್ತಿದ್ದಾರೆ. ಇಲ್ಲಿ ಐರನ್ ಮಾಡೋಕ್ಕೆ ನೋಡಿ, ಅಲ್ಲಿ ಅದು ಸ್ವಿಚ್ ಬೋರ್ಡ್ ಹೋಗಿದೆ, ಮತ್ತು ಅಲ್ಲಿ ಸ್ವಿಚ್ ಬೋರ್ಡ್ ಕೊಟ್ಟಿಲ್ಲ ನಮಗೆ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ, ನಮ್ಮವರು ಇಲ್ಲಿ ಐರನ್ ಮಾಡ್ತಿದ್ದಾರೆ, ಕೊಟ್ಟಿರೋ ಟೇಬಲ್ ಮೇಲೆ. ಪ್ಲೇಟ್ಸ್ ಎಲ್ಲ ಇಡ್ತೀವಲ್ವ, ಅಲ್ಲಿ ಐರನ್ ಮಾಡ್ಕೊತಿದ್ದಾರೆ ಶರ್ಟ್. ನಾನು ನಿನ್ನೆ ಮಾಡಿದ್ದೆ, ಬಟ್ ಅವ್ರಿಗೆ ಸೆಟ್ ಆಗಿಲ್ಲ. ಯಾಕಂದರೆ ನನಗಲ್ಲಿ ಐರನ್ ಮಾಡೋಕ್ಕೆ ಬಂದಿಲ್ಲ. ನನಗೇನಿದ್ರು ಬೆಡ್ ಪ್ಲೇಸ್ ಚೆನ್ನಾಗಿದ್ರೆ ಐರನ್ ಮಾಡ್ತಿದ್ದೆ. ಸೊ ಗೈಸ್, ಇವತ್ತು ನಾವು ಕೊಯಂಬತ್ತೂರು ಬಿಡ್ತಿದ್ದೀವಿ. ಕೊಯಂಬತ್ತೂರಿಂದ ನಾವು ಚೆನ್ನೈ ಹೋಗ್ತಿದ್ದೀವಿ. ಅವ್ರಿಗೆ ಚೆನ್ನೈಯಲ್ಲಿ ಕೆಲಸ ಇದೆ. ನಾನು ಸುಮ್ಮನೆ ಅವ್ರಿಗೆ ಕಂಪ್ನಿ ಕೊಡೋಕ್ಕೆ ಬಂದಿದ್ದೆ. ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ನಾನೇ ಫೋರ್ಸ್ ಮಾಡಿ ಇನ್ನು 4 days ನನ್ನ ಬಿಟ್ಟೋಗ್ತೀಯಾ ಅಂತ ಹೇಳಿ ಕೇಳ್ಕೊಂಡು ಬಂದಿದ್ದು. ಅದಕ್ಕೆ ಒಂದು ಚಿಕ್ಕ ರೂಮ್ ತುಂಬ ಚೆನ್ನಾಗಿದೆ. ಕೊಯಂಬತ್ತೂರು ತುಂಬ ಚೆನ್ನಾಗಿದೆ. ಫುಲ್ ಇವತ್ತು ಟ್ರಾವೆಲ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಕೊಯಂಬತ್ತೂರು. ನಿನ್ನೆ ಒಂದಷ್ಟು ಮಾಲ್ ಹೋಗಿದ್ವಿ. ಸ್ಟ್ರೀಟಲ್ಲಿ ಸ್ವಲ್ಪ ವಾಕ್ ಮಾಡಿಕೊಂಡು ಜಾಲಿಯಾಗಿ 10:45ವರೆಗೂ ಸ್ಟ್ರೀಟಲ್ಲಿ ವಾಕ್ ಮಾಡ್ಕೊಂಡು ಮಾತಾಡಿಕೊಂಡು ಆಮೇಲೆ ಬಿರಿಯಾನಿ ಊಟ ಮಾಡಿಕೊಂಡು ರೂಮಿಗೆ ಬಂದ್ವಿ. ಸೊ ಇವತ್ತು ಮಾರ್ನಿಂಗ್ ಈಗ 9 o'clock ಆಗಿದೆ. ನಮ್ಮವ್ರ ಆಫೀಸ್ ಹೋಗಬೇಕು. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಕೂಡ ಲಾಗಿನ್ ಆಗಿದ್ದೀನಿ. ನೋಡಿ, ನನ್ನ ಸಿಸ್ಟಮ್ ಇಲ್ಲಿದೆ, ಲಾಗಿನ್ ಆಗಿದ್ದೀನಿ. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ ಗೈಸ್. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನೈಟೇ ನಾವು ಚೆನ್ನೈ ಹೋಗ್ತಿರೋದು. ನಾಳೆ ಹೆಂಗಿದ್ರು ನಂದು ವೀಕ್ ಆಫ್ ಇದೆ. ನಾನು ನಾಳೆ ಚೆನ್ನೈ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀನಿ. ಬಟ್ ಅವರು ನಾಳೆನೂ ಕ್ಲೈಂಟ್ ಪ್ಲೇಸ್ ಹೋಗ್ತಾರೆ. ಸೊ ನಾನೇನಾದರೂ ನಾಳೆ ನನಗೆ ಓಕೆ ಅನಿಸಿದ್ರೆ ರೂಮಿಂದ ಆಚೆ ಹೋಗಿ ಕೆಲವೊಂದು ಪ್ಲೇಸಸ್ ನೋಡ್ಕೊಂಡು ಬಂದುಬಿಡ್ತೀನಿ ಅವರು ಆಫೀಸಿಂದ ಬರೋಷ್ಟರಲ್ಲಿ. ಬಟ್ ಅವರು ಹೇಳಿದ್ದು ಇವತ್ತು 7-7:30 ಆಗುತ್ತೆ ಆಫೀಸಿಂದ ಬರೋಕ್ಕೆ. ವೇರ್ ಯು ಗೋಯಿಂಗ್? ನೋ ಟುಡೇ ಯು ಸೆಡ್ ರೈಟ್ 7:30 you will reach. So which place you night place only, maybe traveling here and there. So like you mentioned something going to Night place only, or not 2-3 places you are going. So ಕ್ಲೈನ್ ಪ್ಲೇಸ್ ಅದರಲ್ಲಿನೂ ಏನೋ 2-3 ಪ್ಲೇಸಸ್ ಏನೋ ಹೋಗ್ತಿದ್ದೀನಿ ಅಂತಂದರು. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಆರಾಮಾಗಿ ನನ್ನ ವರ್ಕ್ ನಾನು ಫಿನಿಷ್ ಮಾಡಿಕೊಂಡು, ನನ್ನ ವರ್ಕ್ ಫಿನಿಷ್ ಆಗೋಷ್ಟರಲ್ಲಿ ಅವ್ರು ಬರ್ತಾರಲ್ವಾ, ಅದೇ ಪೀಸ್ ಆಫ್ ಮೈಂಡ್. ಇಲ್ಲ ಅಂದರೆ ನನಗೆ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಅಷ್ಟೇ ತಂದಿದ್ದಾರೆ. ಆ್ಯಕ್ಚುಲಿ ಫುಡ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಕೊಯಂಬತ್ತೂರಲ್ಲಿ ಚೆನ್ನಾಗಿದೆ. ನನಗನ್ನಿಸ್ತು ಸ್ಟ್ರೀಟ್ ಓಡಾಡುವಾಗ ನೋಡೋವಾಗ ಆಟೋದಲ್ಲಿ ಹೋಗೋವಾಗೆಲ್ಲನೂ ಬ್ಯಾಂಗ್ಳೂರು ಎಮ್ ಜಿ ರೋಡ್ ಮತ್ತು ಯಾವುದಪ್ಪ ರಿಚ್ಮಂಡ್ ಸರ್ಕಲ್, ಟ್ರಿನಿಟಿ, ಆ ಥರ ಹೈಫೈ ಸ್ಟ್ರೀಟ್ ಥರ ಅನ್ನಿಸ್ತು. ಯು ಸೈಡ್ ಸಮ್ ಅದರ್ ಸ್ಟ್ರೀಟ್ ಆಲ್ಸೋ ರೈಟ್? ಲುಕ್ಸ್ ಲೈಕ್ ಮಿನಿ ಚರ್ಚ್ ಸ್ಟ್ರೀಟ್. ಚರ್ಚ್ ಸ್ಟ್ರೀಟ್ ಮಿನಿ ಬ್ಯಾಂಗ್ಳೂರ್ ಥರ ಅನ್ನಿಸ್ತು. ನಾವು ಮಾಲ್ಗೆಲ್ಲ ಎಂಟರ್ ಆದಾಗ ಚೆನ್ನಾಗಿತ್ತು. ಅಷ್ಟೊಂದು ಟ್ರಾಫಿಕ್ ಇಲ್ಲ. ಬ್ಯಾಂಗ್ಳೂರಲ್ಲಿ ಕೆಲವೊಂದು ಪ್ಲೇಸಸ್ಸಲ್ಲಿ ಎಷ್ಟು ಪೀಸ್ ಆಫ್ ಮೈಂಡ್ ಆಗಿರುತ್ತೋ ಅದೇ ಥರ ಇಲ್ಲೂ ಚೆನ್ನಾಗಿತ್ತು, ಅದೇ ಥರ. ಸೊ ಗೈಸ್, ನಾನು ತಮಿಳ್ ಕಲಿತಿದ್ದೀನಿ. ಅವ್ರ ಹತ್ರ ಎಲ್ಲ ತಮಿಳ್ ಮಾತಾಡೋದ್ರಿಂದ ನನಗೆ ಕನ್ನಡ ಜಾಸ್ತಿ ಮರ್ತೋಗ್ತಿದೆ. ಅದಕ್ಕೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾದರೂ ಮಿಸ್ ಆದರೆ, ಮಿಸ್ಟೇಕ್ ಆದರೆ. ಸೊ ಈಗ ಬ್ರೇಕ್ಫಾಸ್ಟ್ ತಿನ್ನೋವಾಗ ಏನು ಇವತ್ತು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ನೋಡೋಣ, ತೋರಿಸ್ತೀನಿ. ಅವ್ರದ್ದು ಐರನ್ ಮಾಡಿದ್ದಾಗಲಿ ರೆಡಿ ಆಗಲಿ, ಆಮೇಲೆ ಬ್ರೇಕ್ಫಾಸ್ಟ್. ಬಾಸ್, ಯು ಆರ್ ಗುಡ್. ಸ್ವಲ್ಪ ಸೀರಿಯಸ್ ಆಗಿದ್ರು, ಅದಕ್ಕೆ ಇವಾಗ ವಾರ್ನಿಂಗ್ ಕೊಡ್ತಿದ್ದಾರೆ, ಜಾಸ್ತಿ ವಿಡಿಯೋ ಮಾಡಬೇಡ ಅಂತ. ದೋಸೆ
ಮಾರ್ನಿಂಗ್ ದೋಸೆ ಗೈಸ್ ಬ್ರೇಕ್ಫಾಸ್ಟ್. ನನಗೆ ಇಡ್ಲಿ ಅಂದರೆ ಆಗಲ್ಲ, ಬಟ್ ನನಗೆ ಇಡ್ಲಿ ತಂದವ್ರೆ, ಏನು ಮಾಡೋದು. ದೋಸೆ ವಡೆ ಇಡ್ಲಿ ಇಷ್ಟ ಆಗಲ್ಲ, ಬಟ್ ಇಡ್ಲಿ ತಂದಿದ್ದಾರೆ. ಇವ್ರಿಗೆ ದೋಸೆ, ಚಟ್ನಿ, ಇಡ್ಲಿ, ಸಾಂಬಾರ್. ಇದು ಎನ್ನ ಹಾಂ ಎನಫ್ 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 ಎನಫ್. ಹಾಂ ನೀ ಯಾರು? ಕೊಯಂಬತ್ತೂರಲ್ಲಿ ಇದು ಸೆಕೆಂಡ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಕೊಯಂಬತ್ತೂರಲ್ಲಿ ಫುಡ್ ಚೆನ್ನಾಗಿತ್ತು, ತುಂಬ ಸಾಫ್ಟ್ ಇದೆ, ವಿತ್ ಚಟ್ನಿ ಇದೆ, ತುಂಬ ಚೆನ್ನಾಗಿದೆ. ಎಗ್ ದೋಸೆ, ಎಗ್ಗು ದೋಸೆ. ಎಗ್ಗು ದೋಸೆ ಅಂತೆ, ಎಗ್ ಇದೆಯಾ ಇಲ್ವಾ ನೋಡೋಣ. ಹಾಂ ಎಗ್ಗಿದೆ, ಎಗ್ಗು ದೋಸೆ. ಸಂತೋಷ್ ಬಾಯ್. ಬಾಯ್ ಬಾಯ್, ಟಾಟಾ. ಸೊ ಗೈಸ್, ಸೊ ಈಗ ನನ್ನ ವರ್ಕ್ ಸ್ಟಾರ್ಟ್ ಆಗಿದೆ, ನಾನು ಮಾಡಬೇಕು. ಆಯಿತು, ಲಾಕ್ ಆಯಿತು. ಮಕ್ಕಳು ಟೆಸ್ಟ್ ಮಾಡ್ತಿದ್ದಾರೆ ಲಾಕ್ ಆಯ್ತಾ ಇಲ್ವಾ ಅಂತ. ಸೊ ಈಗ ನಾನು ಲಾಗಿನ್ ಆಗಿದ್ದೀನಿ, ನಾನು ವರ್ಕಿಂಗ್ ಐಮ್ ಆಲ್ಸೋ ಮಾಡ್ತಿದ್ದೀನಿ ನೋಡಿ. ಮತ್ತೆ ಸಿಗೋಣ ಗೈಸ್, ಈವ್ನಿಂಗ್ ಸಿಗೋಣ. ಥ್ಯಾಂಕ್ ಯು, ಬಾಯ್. ವರ್ಕ್ ಫ್ರಮ್ ಹೋಮ್ ಈ ಥರ ಫಿನಿಶ್ ಆಯಿತು. ಸೊ ಅಷ್ಟರಲ್ಲಿ ನಮ್ಮವರು 7:30 ಆಯಿತು ಬಂದರು. ಬಟ್ ಅವ್ರು ಸ್ವಲ್ಪ ಲೇಟಾಗಿ ಬಂದರು, ಅವ್ರ ಫ್ರೆಂಡ್ ಒಬ್ಬರನ್ನ ಮೀಟಾಗಿ ಬಂದರು. ಹೈದ್ರಾಬಾದ್ ಬಿರಿಯಾನಿ, ಅದು ಇದು ನೈಟು, ಇವತ್ತು ನೈಟ್ ನಾವು ಬಿಡ್ತಿದ್ದೀವಿ ಕೊಯಂಬತ್ತೂರಲ್ಲಿ ಡಿನ್ನರ್ ಬಿರಿಯಾನಿ. ಸೊ ಈ ಬಿರಿಯಾನಿ ಏನಕ್ಕೆ ಆರ್ಡರ್ ಮಾಡಿದ್ರು ಅಂದರೆ ಅವ್ರು ಕ್ಲೈಂಟ್ ಪ್ಲೇಸ್ಗೆ ಹೋಗಿದ್ರಲ್ವ, ಅಲ್ಲಿ ಸೇಮ್ ಬಿರಿಯಾನಿ ಕೊಟ್ರಂತೆ. ಅದು ಅವ್ರಿಗೆ ಇಷ್ಟ ಆಗಿ ನನಗೂ ತೊಗೊಂಬಂದಿದ್ದು. ಮತ್ತು ಚೆನ್ನೈ ಮತ್ತು ಕೊಯಂಬತ್ತೂರಲ್ಲಿ ಇದು ಬ್ರಿಂಜಾಲ್ದು ಸಾಂಬಾರು ಥರ ಗ್ರೇವಿ ಥರ ಮಾಡಿ ಹಾಕ್ತಾರೆ ನೋಡಿ ಬಿರಿಯಾನಿಗೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಕಡೆ ಇರಲ್ಲ. ನಾವು ರೂಮಿಂದ ಆಚೆ ಬಂದ್ವಿ, ಇವಾಗ ಹೀಗಿದೆ. ಅಲ್ಲಿ ಪೋತೀಸ್ ಅಂತ ಕಾಣ್ತಿದೆ ನೋಡಿ ರೂಮ್ದು. ತಣ್ಣಗೆ ಗಾಳಿ ಅಂತ ಚೆನ್ನಾಗಿ ಬೀಸ್ತಿದೆ. ನಾನು ಬಂದಿರೋ ಟೈಮ್ ಗುಡ್ ಟೈಮ್ ಅನ್ಕೊತೀನಿ. ಬ್ಯಾಂಗ್ಳೂರು ಕ್ಲೈಮೇಟ್ ಥರ ಇತ್ತು. ನನಗೆ ಕೊಯಂಬತ್ತೂರಂತ ಏನು ಜಾಸ್ತಿ ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಏನಪ್ಪ ಅಂದರೆ 9 ಗಂಟೆಗೆ ಶಾಪ್ಸ್ ಎಲ್ಲ ಕ್ಲೋಸ್ ಆಗೋಗುತ್ತೆ. ಆದರೆ ಇಲ್ಲಿ ಚೆನ್ನೈ ಸಿಲ್ಕ್ ಸ್ಯಾರಿ ಮತ್ತು ಪೋತೀಸು, ಸೊ ಇವೆಲ್ಲ ನಾವು ಇರೋ ಏರಿಯಾದಲ್ಲೇ ಇತ್ತು. ಸೊ ಫುಲ್ ಬ್ರೀಸ್. ವಾಟ್ ಯು ಸೇ? ಇವತ್ತು ಹಂಗೆ ವಾಕ್ ಮಾಡೋಣ ಅಂತ ಬಂದ್ವಿ. ರೂಮಲ್ಲಿ ಇದ್ದಿದ್ದು ಬೇಜಾರು, ಮತ್ತು ನಮ್ಮವರು ಸೇಮು. ಇನ್ನು ಆಚೆ ಬಂದಿದ್ವಿ ಅಂದರೆ ಇರೋದು 2 ದಿನದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಆ ಥರ ಬಂದಿದ್ವಿ. ಇವಾಗ ಇಲ್ಲಿ ಪೋತೀಸ್ ಹತ್ರ ಇದ್ದೀವಿ ನಾವು, ತುಂಬ ಚೆನ್ನಾಗಿದೆ. ಸೇಮ್ ಆ್ಯಸ್ ಯೂಶ್ವಲ್, ಜಾಸ್ತಿ ಕ್ರೌಡ್ ಇಲ್ಲ, ಪೀಸಾಗಿದೆ, ಜಾಸ್ತಿ ಬಿಸಿಲಿಲ್ಲ. ಇವರು ಹೇಳಿದ್ರು ಚೆನ್ನೈ ಮತ್ತು ಕೊಯಂಬತ್ತೂರು ಕ್ಲೈಮೇಟಲ್ಲಿ ನೀನು ಇರೋಕ್ಕಾಗಲ್ಲ ಅಂತ. ಸೊ ಆರಾಮಾಗಿದ್ದೀನಿ. ಏನಂತೀವಿ ಸಂತೋಷ್ ಕಂಬಿಸೆ, ಚೆನ್ನೈ ಮತ್ತು ಬ್ಯಾಂಗ್ಳೂರು ಕ್ಲೈಮೇಟಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿದ್ದಾನೆ. ಇವಾಗ ಕ್ಲೈಮೇಟ್ ಚೆನ್ನಾಗಿದೆ. ಕೊಯಂಬತ್ತೂರು ಬಂದಿರೋದ್ರಿಂದ ಹೊಸದಾಗಿ ಏನಾದರೂ ಟ್ರೈ ಮಾಡೋಣ ಅಂತಂದರೆ ನಮ್ಮವರು ಮೆಹಂದಿ ಹಾಕ್ಸ್ಕೊ ಅಂತಂದರು. ಸೊ ನನ್ನ ಮದುವೆಗೂ ಇಷ್ಟು ಗ್ರ್ಯಾಂಡಾಗಿ ಹಾಕ್ಸ್ಕೊಂಡಿರಲಿಲ್ಲ, ಅಷ್ಟು ಗ್ರ್ಯಾಂಡಾಗಿ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಸುಮ್ಮನೆ ಹಾಕ್ಸ್ಕೊತಿದ್ದೀನಿ. ನಮ್ಮವ್ರು ನೋಡಿ ಏನು ಹೇಳ್ತಿದ್ದಾರೆ. ಹಾಕ್ಕೊಂಡ್ರೆ ಅಲರ್ಜಿ ಆಗ್ಬೋದಾ, ಮತ್ತು ಎಷ್ಟೊತ್ತವರೆಗೂ ನಾವು ಇರಬೇಕು, ಆಮೇಲೆ ಎಷ್ಟೊತ್ತಿಗೆ ಹ್ಯಾಂಡ್ ವಾಶ್ ಮಾಡೋಣ. ಯಾಕಂದರೆ ನಾವು ಇವತ್ತು ಟ್ರಾವೆಲ್ ಮಾಡ್ತಿದ್ವಿ ಕೊಯಂಬತ್ತೂರಿಂದ ಚೆನ್ನೈಗೆ. ಸೊ ಅದಕ್ಕೆ ಹ್ಯಾಂಡ್ ವಾಶ್ ಮಾಡಬೇಕು. ರೂಮ್ ಈಗ 10:45 ಆಗಿದೆ. ಈಗ ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಯಾಕಂದರೆ ಟೈಮ್ ಇಲ್ಲ, ಬಸ್ಗೆ ಹೋಗಬೇಕು. ಸೊ ನಾವು ಬಸ್ ಬುಕ್ ಮಾಡಿರೋದು 11 o'clockಗೆ. ಸೊ ಈಗ ನಾವು ಬಸ್ಗೆ ವೆಯ್ಟ್ ಮಾಡ್ತಿರೋದು. ಈ ಬಸ್ ಬಂತಾ ಅಂತ ಚೆಕ್ ಮಾಡೋಕ್ಕೆ ಹೋದ್ವಿ, ಬಟ್ ಅದೆಲ್ಲ ಬಸ್. ಅದಾದಮೇಲೆ ಮತ್ತು ಅಲ್ಲಿ ನಮ್ಮವ್ರಿಗೆ ಬ್ಯಾಂಗ್ಳೂರವರು ಒಬ್ಬರು ಸಿಕ್ಕಿದ್ರು. ಸೊ ಫುಲ್ ಮಾತಾಡ್ಸ್ಕೊಂಡಿದ್ರು. ಅದಾದಮೇಲೆ ನೆಕ್ಸ್ಟು ಬಸ್ ಇದೆ ಅಂತ ಕನ್ಫರ್ಮ್ ಮಾಡಿದ್ರು. ಇದಕ್ಕೆ ಈಗ ಲಗೇಜ್ ಎಲ್ಲ ಇಟ್ಟು ಪಾರ್ಟ್ 3 ವಿಡಿಯೋಯಿಂದ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.